ಇದೇ ನೋಡಿ ಊರಿಂದೂರಿಗೆ 3-4 ತಲೆಮಾರಿನ ದೇವರನ್ನು ತೆಗೆದುಕೊಂಡು ಬಂದು ಈ ಬಿಲ್ವಪತ್ರ ಮರದ ಕೆಳಗಡೆ ಇಟ್ಟಿರ್ತಕ್ಕಂತಹ ದೇವಸ್ಥಾನವಿದು. ಕೊಡಗು ಜಿಲ್ಲೆ ಸೋಮವಾರಪೇಟೆ ತಾಲೂಕು ಕಡ್ಲೆಮಕ್ಕಿ ಗ್ರಾಮದ ಈ ದೇವರನ್ನ ಈ ಆಲೂರು ಸಿದ್ದಾಪುರ ಗ್ರಾಮಕ್ಕೆ ತೆಗೆದುಕೊಂಡು ಬಂದು ಈ ಸುಂದರವಾದ ಸ್ಥಳದಲ್ಲಿ ಈ ದೇವರನ್ನ ಇರಿಸಲಾಗಿದೆ. ಈ ದೇವರುಗಳ ಪಕ್ಕದಲ್ಲಿಯೇ ಹಿಂದಿನ ತಲೆಮಾರಿನ ಗ್ರಾಮಸ್ಥರೆಲ್ಲರೂ ಸೇರಿ ಒಂದು ಸುಂದರವಾದ ಬಸವೇಶ್ವರರ ದೇವಸ್ಥಾನವನ್ನ ಇಲ್ಲಿ ನಿರ್ಮಾಣವನ್ನ ಮಾಡಿದ್ದಾರೆ. ಭೂಮಿ ಮೇಲಿರೋ ಪ್ರತಿಯೊಂದು ಜೀವಿಗೂ ಭಗವಂತನ ಆಶೀರ್ವಾದ ಸದಾ ಇರ್ಲಿ ಅಂತ ಹೇಳ್ತಾ, ಯಾರೆಲ್ಲ ಇನ್ನ ನಮ್ಮ ಅಕೌಂಟ್ ನ ಫಾಲೋ ಮಾಡ್ತಾ ಇಲ್ಲ ಬೇಗ ಫಾಲೋ ಮಾಡಿ. ನೀವು ಮಾಡೋ ಒಂದು ಫಾಲೋ ಮುಂದೆ ಇನ್ನೂ ಒಂದು ಉತ್ತಮ ವಿಡಿಯೋ ನಿಮ್ ಮುಂದೆ ತರೋಕ್ ನನಗೆ ಖುಷಿ ಆಗುತ್ತೆ ಅಂತ ಹೇಳ್ತಾ ಗ್ರಾಮಸ್ಥರ ಜೊತೆ ಸೇರಿ ಈ ದೇವರಿಗೆ ಒಂದು ಪೂಜೆಯನ್ನ ಸಲ್ಲಿಸಿದ. ಮಕ್ಕಳೇ ದೇವರೆನ್ನುವ ನಾನು ದೇವರ ಮುಂದೆ ದೇವರೇ ನಿಂತು ಪೂಜೆಯನ್ನ ಮಾಡುತ್ತಿರುವ ದೃಶ್ಯವನ್ನು ನೋಡಿ ಖುಷಿ ಆಯಿತು. ದೇವರ ಪೂಜೆ ಎಲ್ಲ ಆಯ್ತು. ಎಲ್ಲಾ ಭಕ್ತಾದಿಗಳಿಗೆ ದಾಸೋಹದ ವ್ಯವಸ್ಥೆಯು ಸಹ ಇತ್ತು. ಎಲ್ಲರೂ ಖುಷಿಯಿಂದ ಒಂದು ಕಡೆ ದಾಸೋಹವನ್ನು ಮಾಡುತ್ತಿದ್ದರು. ಹಾಗೆ ಒಳಭಾಗದಲ್ಲಿ ನಾನೂ ಸಹ ಎಲ್ಲರೊಟ್ಟಿಗೆ ಸೇರಿ ದೇವಸ್ಥಾನದಲ್ಲಿ ಊಟವನ್ನು ಸಹ ಮಾಡಿದೆ. ನಾನೆಲ್ಲೇ ಹೋದ್ರು ಅಲ್ಲಿದ್ದ ಹಿರಿಯರನ್ನ ಮಕ್ಕಳನ್ನ ಮಾತಾಡಿಸ್ತಕ್ಕಂಥದ್ದೇ ನನ್ನ ಅತಿ ಹೆಚ್ಚು ಕೆಲಸ. ಎಲ್ಲರನ್ನ ಮಾತಾಡಿಸಿ ಹಾಗೆ ಅಲ್ಲಿದ್ದ ಗ್ರಾಮಸ್ಥರನ್ನ ಆಶೀರ್ವದಿಸಿ ಊರಿನತ್ತ ಹೊರಟೆ. ವಿಡಿಯೋದಲ್ಲಿ ಏನಾದರೂ ತಪ್ಪಿದ್ದರೆ ಮನ್ನಿಸಿ, ಅಕೌಂಟ್ನ ಫಾಲೋ ಮಾಡಿ.